ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು JK ವ್ಲಾಗ್ಸ್. ನಾನು ನಿಮ್ಮ ಜ್ಯೋತಿ ಕನ್ನಡತಿ. ಇವತ್ತು ತುಂಬ ಸಿಂಪಲ್ಲಾಗಿ ಒಂದು ಬೇಳೆ ಸಾರು ಮಾಡೋದು ನೋಡೋಣ. ತುಂಬ ಈಸಿ, ಇದು ತುಂಬ ಕ್ವಿಕ್ಕಾಗಿ ಆಗುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದು ಮಾಡೋಕ್ಕೆ ಫಸ್ಟ್ ಬೇಕಾಗಿರೋದು ಬೇಳೆ. ನಾನಿಲ್ಲಿ ಮೈಸೂರು ಬೇಳೆ ತೊಗೊಂಡಿದ್ದೀನಿ, ಅದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. 1 ಕಪ್ ಮೈಸೂರು ಬೇಳೆಗೆ 1/4 ಕಪ್ ಆಗೋಷ್ಟು ಹೆಸರು ಬೇಳೆ ತೊಗೊಂಡು ಚೆನ್ನಾಗಿ ಒಂದು 2-3 ಟೈಮ್ಸ್ ವಾಶ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅದು ವಾಶ್ ಆದಮೇಲೆ ನೆಕ್ಸ್ಟ್ ಬಂದು ದಪ್ಪದಾಗಿ ಕಟ್ ಮಾಡಿರೋಂಥ ಟೊಮೊಟೊ 2, 8ರಿಂದ 10 ಹಸಿಮೆಣಸಿನ್ಕಾಯಿ, 1 ಗಾತ್ರದ ಈರುಳ್ಳಿ, ದೊಡ್ಡ ಗಾತ್ರದ ಈರುಳ್ಳಿ. ಈಗ ನಾವು ಸ್ವಲ್ಪ ಕಾಯಿ ತುರಿವಲ್ಲ ವೆಜಿಟೇಬಲ್ಸ್, ಇದನ್ನೆಲ್ಲ ಬೇಳೆಗೆ ಒಂದೊಂದಾಗಿ ಕುಕ್ಕರ್ಗೆ ಹಾಕಬೇಕು. ಅದು ಹಾಕಾದ್ಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಬೇಕು. ಇಲ್ಲಿ ನಾನು ಹಾಕಿದ್ದೀನಿ, ಬಟ್ ವಿಡಿಯೋದಲ್ಲಿ ಅದು ತೋರಿಸಿಲ್ಲ. ಅದಾದಮೇಲೆ 1 2 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿ, ಅದು ಹಾಕಿದ್ರೆ ಬೇಗ ಬೇಯುತ್ತೆ ಬೇಳೆ ಅಂತ. ಅವೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು 3ರಿಂದ 4 ವಿಸಿಲ್ ಹೊಡ್ಸಿ. 4 ವಿಸಿಲ್ ಹೊಡ್ಸಾದ್ಮೇಲೆ ಒಂದು 10 ನಿಮಿಷ ರೆಸ್ಟಲ್ಲಿ ಬಿಡಿ ಅದನ್ನು. ಅದು ಸ್ವಲ್ಪ ಸೆಟಲ್ ಆಗಬೇಕು, ಹಾಗಾದರೆ ತುಂಬ ಟೇಸ್ಟಲ್ಲಿ ಚೆನ್ನಾಗಿ ಬರುತ್ತೆ. ನೀವು ವಿಸಿಲ್ ಹೊಡೆದಷ್ಟಕ್ಕೆ ತೆಗೆದುಬಿಟ್ರೆ ಅದು ಅಷ್ಟು ಚೆನ್ನಾಗಿರಲ್ಲ. ಸೊ ಅದಾದಮೇಲೆ ಒಂದು 10 ನಿಮಿಷ ಬಿಟ್ಟಾದಮೇಲೆ ಓಪನ್ ಮಾಡಿ ಸ್ವಲ್ಪ ಮಸಾಗುಂಡು ತೊಗೊಂಡು ಮಸಿಬೇಕು. ಅದು ಆಲ್ರೆಡಿ ಎಲ್ಲ ಚೆನ್ನಾಗೇ ಇರುತ್ತೆ, ಬಟ್ ಸ್ವಲ್ಪ ಟೊಮೊಟೊ ನಾವು ದಪ್ಪ ಕಟ್ ಮಾಡಿರ್ತೀವಲ್ವ, ಅದು ಆಗಾಗೆ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಒಂದು 2-3 ಸತಿ ಈ ಥರ ಚೆನ್ನಾಗಿ ಕ್ಯೂಚ್ಕೋಬೇಕು. ಅದಾದಮೇಲೆ ಅದು ಸ್ವಲ್ಪ ತುಂಬ ಗಟ್ಟಿ ಇರುತ್ತೆ, ತುಂಬ ದಾಲ್ ಥರ ಆಗೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ 1 ಗ್ಲಾಸ್ ಅಷ್ಟು ಮತ್ತೆ ನೀರನ್ನ ಸೇರಿಸ್ಕೋಬೋದು. ನಿಮಗೆ ಯಾವ ಹದ ಬೇಕೋ, ಲೈಕ್ ತುಂಬ ನೀರಂಗೆ ಬೇಕು ನಿಮಗೆ ಅಂದರೆ 2 ಗ್ಲಾಸ್ ಅಷ್ಟು ವಾಟರ್ ಹಾಕ್ಕೊಂಡ್ರು ಓಕೆ. ಇಲ್ಲ ನಮಗೆ ಸ್ವಲ್ಪ ಗಟ್ಟಿನೇ ಬೇಕು ಸಾಂಬಾರು ಅಂದರೆ ಒಂದು 1/2 ಗ್ಲಾಸ್ ಹಾಕ್ಕೊಳ್ಳಿ. ನಾನಿಲ್ಲಿ 1 ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ, ಬಿಕಾಸ್ ನಾನು ರೈಸಿಗೆ ಮಾಡ್ತಾ ಇರೋದು ಸಾಂಬಾರು. ನೆಕ್ಸ್ಟ್ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಡೋಣ. ಇದಕ್ಕೆ ಬೇಕಾಗಿರೋದು ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ದಪ್ಪ ಗಾತ್ರದಲ್ಲಿ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಸಾಸಿವೆ, ಜೀರಿಗೆ, ಒಣಮೆಣಸು. ಫಸ್ಟು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಿದ್ದೀನಿ. ತುಪ್ಪ ಇಲ್ಲಾಂದರೆ ಎಣ್ಣೆ ಬೇಕಾದರೂ ಹಾಕ್ಬೋದು, ಬಟ್ ಇದಕ್ಕೆ ತುಪ್ಪ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ತುಪ್ಪ ಆ್ಯಡ್ ಮಾಡ್ತಿದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಒಗ್ಗರಣೆ ಯಾವುದೇ ಅಡುಗೆಗೆ ಹಾಕಲಿ ಸ್ವಲ್ಪ ಫ್ಲೇಮನ್ನು ಕಡಿಮೆ ಇಡಿ, ಬಿಕಾಸು ಸಾಸಿವೆ ಹಾಕ್ತೀವಲ್ಲ, ಸಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನಾನು ಫ್ಲೇಮನ್ನ ಕಡಿಮೆ ಇಟ್ಟಿರ್ತೀನಿ. ತುಪ್ಪ ಒಂದು 2-3 ಸ್ಪೂನ್ ಹಾಕಾದ್ಮೇಲೆ ನೆಕ್ಸ್ಟ್ ಸಾಸಿವೆ ಒಂದಿಲ್ಲಿ ನಾನು ಚಿಕ್ಕ ಸ್ಪೂನಲ್ಲಿ 1/2 ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ, ನೋಡ್ತಿರ್ಬೋದು ನೀವು. ಅದಾದಮೇಲೆ ಸ್ವಲ್ಪ ಜೀರಿಗೆ, ಒಂದು 1/2 ಸ್ಪೂನಷ್ಟು ಜೀರಿಗೆ, ಸ್ಮಾಲ್ ಕ್ವಾಂಟಿಟಿನಲ್ಲಿ ಹಾಕ್ತೀನಿ ನಾನು. ಜೀರಿಗೆ ಹಾಕಿದ್ರೆ ತುಂಬ ಫ್ರೇಗ್ರೆನ್ಸ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಜೀರಿಗೆ ಆ್ಯಡ್ ಮಾಡ್ತಿರೋದು. ನಿಮಗೆ ಇಲ್ಲ ನನಗೆ ಜೀರಿಗೆ ಏನಾದರೂ ಬೇಡ, ನನಗೆ ಹಾಕೋದು ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಅದಾದಮೇಲೆ ಕರಿಬೇವು ಸ್ವಲ್ಪ, ಆಮೇಲೆ ಈರುಳ್ಳಿ, ಒಣಮೆಣಸು, ಲಾಸ್ಟಲ್ಲಿ ಜಜ್ಜಿರೋ ಬೆಳ್ಳುಳ್ಳಿ ಹಾಕಬೇಕು. ಜಜ್ಜಿರೋ ಬೆಳ್ಳುಳ್ಳಿ ಹಾಕೋದ್ರಿಂದ ಅಡುಗೆ ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದು ಒಗ್ಗರಣೆಗೆ ಹಾಕ್ತಕ್ಕೆ ಅದು ಸ್ಮೆಲ್ಲೇ ಮನೆ ತುಂಬ ಹರಡ್ಕೊಂಡಿರುತ್ತೆ. ಹಾಗಾಗಿ ಬೆಳ್ಳುಳ್ಳಿ ಸ್ಕಿಪ್ ಮಾಡಿದ್ರೆ ಬೆಳ್ಳುಳ್ಳಿ ಹಾಕಿ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಕುಕ್ಕಾಗಬೇಕು, ಒಂದು 2 ಮಿನಿಟ್ಸ್. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಬೆಳ್ಳುಳ್ಳಿ ನಾನು ಲಾಸ್ಟಲ್ಲಿ ಹಾಕ್ತಿದ್ದೀನಿ ನೋಡಿ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಲ್ಲ. ನೀವು ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಹಾಕಿಲ್ಲ ಅಷ್ಟೇ.
ಈಗ ಬೇಕಂದರೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲೂ ಹಾಕ್ಕೋಬೋದು, ಒಗ್ಗರಣೆಯಲ್ಲೂ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. 2 ಮಿನಿಟ್ಸ್ ಚೆನ್ನಾಗಿ ಬಾಡ್ಸಾದ್ಮೇಲೆ ನಾವೇನು ಬೇಳೆ ಕುಕ್ಕರಲ್ಲಿ ಕೂಗಿಸ್ಕೊಂಡಿರ್ತೀವಲ್ವ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋದು. ಇದು ತುಂಬ ಈಸಿಯಾಗಿರುತ್ತೆ. ನಿಮಗೆ ಅಡುಗೆ ಬರೋಲ್ಲ ಅಂದರೆ ನೀವು ಒಂದು ಸತಿ ಇದನ್ನು ಸಾಂಬಾರು ಮಾಡ್ಕೊಂಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಮೇನ್ಲಿ ಬ್ಯಾಚುಲರ್ಸ್ಗೆ ತುಂಬ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ಡೈಲಿ ರೊಟೀನಾಗಿ ಸಾಂಬಾರು ಮಾಡಿ ಊಟ ಮಾಡ್ತಿರ್ತೀವಲ್ವ, ಇದೊಂದು ಸ್ವಲ್ಪ ಚೇಂಜಾಗಿ ಚೆನ್ನಾಗಿರುತ್ತೆ. ಒನ್ಸ್ ನೀವು ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಂತೂ ಇದು ಫೇವ್ರೇಟ್ ಅಂತಲೇ ಹೇಳ್ಬೋದು. ಜಸ್ಟ್ ಒಗ್ಗರಣೆಲ್ಲ ಹಾಕಾದ್ಮೇಲೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಾನು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಮುಂಚೆನೇ. ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣು ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ಅದು ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ. ಹುಳಿ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಇದು. ಸೊ ನನಗೆ ಬೇಕು, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಕಬೇಕು ಅಂತ ಏನಿಲ್ಲ. ನೆಕ್ಸ್ಟು ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಆ ಸಾಂಬಾರು ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಈ ಸಾಂಬಾರು ತುಂಬ ಅಂದರೆ ತುಂಬ ಇಷ್ಟ. ಮಾಡ್ತಾನೆ ಇರ್ತೀನಿ. ಯಾವಾಗಾದರೂ ಬೇಗ ಹೋಗಬೇಕು ಅಂದರೆ ಇದು ಕ್ವಿಕ್ಕಾಗಿ ಹೋಗ್ಬಿಡುತ್ತೆ. ಒಂದು 10 ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ ಈ ಸಾಂಬಾರು. ಮತ್ತು ರೈಸಿಗೆ ತುಂಬ ಚೆನ್ನಾಗಿರುತ್ತೆ, ರೈಸಿಗೆ ಊಟ ಮಾಡೋಕ್ಕೆ. ಮತ್ತು ನಿಮ್ಗೆ ಇದರಲ್ಲಿ ಚಪಾತಿ ಪೂರಿಗೂ ತುಂಬ ಚೆನ್ನಾಗಿರುತ್ತೆ.